ಬೇರೆ ಪ್ರಾಡಕ್ಟ್ ತಗೋಬಹುದು, ಗಂಡನ್ ಬೇರೆ ತಗೊಳಕ್ಕಾಗಲ್ಲ. 3 ಬ್ರ್ಯಾಂಡ್ ಅಂಡರ್ ಆರ್ಮ್ ರೋಲ್ ಆನ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾವುದೇ ರೀತಿ ಅದು ಬ್ಲ್ಯಾಕ್ ಆಗುತ್ತೆ ಅಥವಾ ಓಡರ್ ಸ್ಮೆಲ್ ಇರುತ್ತೆ ಅನ್ನೋದು ಇರಲ್ಲ. ತುಂಬಾ ಫ್ರೆಶ್ ಫೀಲ್ ಕೊಡುತ್ತೆ. ಮತ್ತೆ ಬಂದಿದ್ದೀನಿ ಅನ್ನೋದನ್ನ ಎಲ್ಲರೂ ಎಷ್ಟು ರೇಗಿಸ್ತಾರೆ ಗೊತ್ತಾ ಗೈಸ್ ನನ್ನ. ಎನಿವೇಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ 2 ಡೇಸ್ ನಾನು ವ್ಲಾಗ್ ಮಾಡಿಲ್ಲ, ಅದಕ್ಕೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಲೈಟ್ ಸಪೋರ್ಟ್ ಕೊಡಲ್ಲ, ಸೊ ಅದಕ್ಕೆ ಈ ಥರ ಲೈಟ್ನ ಇಟ್ಕೊಂಡಿದ್ದೀನಿ. ಬೆಟರ್, ಸ್ವಲ್ಪ ಪರವಾಗಿಲ್ಲ, ಅಷ್ಟು ಓಕೆ ಅಂತಲ್ಲ, ಬಟ್ ಇಟ್ಸ್ ಓಕೆ. ಸ್ವಲ್ಪ ಆದರೂ ಸಿಗ್ತಾ ಇದೆ. ಆ್ಯಂಡ್ ಡ್ರೆಸ್ ತೋರಿಸ್ಬಿಡ್ತೀನಿ. ಈ ಡ್ರೆಸ್ನ ತುಂಬ ಆಸೆ ಪಟ್ಟು ತೊಗೊಂಡೆ. ಈ ಕಲರು ಈ ರೀತಿ ಇದೆ. ಓಕೆನಾ, ಕಾಣಿಸ್ತಿದೆ ಅಂತ ಅನ್ಕೊಂಡಿದೀನಿ. ಇದಕ್ಕೆ ಪ್ಯಾಂಟು ಮತ್ತೆ ದುಪ್ಪಟ್ಟ ಇದೆ. ನಾನು ಸದ್ಯಕ್ಕೆ ರೆಡಿ ಆದ್ಮೇಲೆ ಹಾಕೊಳ್ಳೋಣ ಅಂದ್ಬಿಟ್ಟು ಇನ್ನೂ ಹಾಕಿಲ್ಲ. ಪರ್ಫೆಕ್ಟ್ ಫಿಟ್ಟಿಂಗ್ ಇರೋದ್ರಿಂದ ನನಗೇನು ಅನ್ನಿಸ್ತಿದೆ ಅಂತಂದ್ರೆ, ನಾನೇನಾದ್ರೂ ವಾಶ್ಗೆ ಹಾಕ್ಬಿಟ್ರೆ ಮೇ ಬಿ ಇದು ಟೈಟ್ ಆಗ್ಬಿಡುತ್ತೇನೋ ಅಂತ ಅನ್ನಿಸ್ತಾ ಇದೆ. ನನಗೆ ಗೊತ್ತಿಲ್ಲ. ಒಂದೇ ಸಲ ಗೈಸ್ ಹಾಕೊಂಡಿದ್ದು, ಅವತ್ತು ಟ್ರಯಲ್ ನೋಡಿದ್ದಷ್ಟೇ. ನಮ್ಮ ದೊಡ್ಡಪ್ಪ ಮನೆಗೆ ಹೋಗುವಾಗೇನೋ ಅನ್ಸುತ್ತೆ, ನನಗೆ ನೆನಪಾಗ್ತಿಲ್ಲ. ಅವತ್ತು ಒಂದೇ ದಿನ ಹಾಕೊಂಡಿದ್ದು, ಅದಾದ್ಮೇಲೆ ನಾನು ಹಾಕೊಂಡೇ ಇಲ್ಲ. ಇವತ್ತು ಹಾಕೊಂಡಿದ್ದೀನಿ. ವಾಶ್ ಇನ್ನೋವಾಗ ಮಾಡಿದ್ಮೇಲೆ ನೋಡಬೇಕು ಇದ್ರ ಅವಸ್ಥೆ ಏನಾಗುತ್ತೆ ಅಂತ. ನಿನ್ನೆ ವ್ಯಾಕ್ಸ್ ಮಾಡಿಸ್ಕೊಂಡೆ, ಬಟ್ ಆದರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡ್ಕೊಳ್ಳಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಶೇವ್ ಮಾಡಲಿಲ್ಲ. ಆಲ್ಮೋಸ್ಟ್ 2-3 ಟೈಮ್ಸಿಂದ ವ್ಯಾಕ್ಸೇ ಮಾಡಿಸ್ತಾ ಇದ್ದೀನಿ, ಸ್ವಲ್ಪ ಟ್ಯಾನ್ ಆಗಿರೋದ್ರಿಂದ ಕ್ಲಿಯರ್ ಆಗಲಿ ಅಂತ. ಸೊ ಅಷ್ಟೇ. ಮತ್ತು ನೆಕ್ಸ್ಟು ಇವತ್ತು ಬ್ಲೌಸ್ ಇಸ್ಕೊಬರೋಕೆ ಹೋಗ್ಬೇಕಿತ್ತು, ಆದರೆ ಅವ ಅಂಕಲ್ ಸ್ಟಿಚ್ಚೇ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನೇನೆ. ಯಾಕೆಂದರೆ ನೆನ್ನೆ ಹೋಗಿದ್ದೆ, ಬಾಗಿಲು ಹಾಕಿದ್ದು, ಅವ್ರು ಬಾಗಿಲೇ ಓಪನ್ ಮಾಡಿಲ್ಲ ಅಂದಮೇಲೆ ಎಲ್ಲಿ ಸ್ಟಿಚ್ ಮಾಡ್ತಾರೆ ಅಲ್ವಾ ಅಂದ್ಕೊಂಡು ನಾನು ಸುಮ್ಮನೆ ಆಗೋಗಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಅಂತ. ನಾನಿವತ್ತು ನಿಮಗೆ ಈ ಪ್ರಾಡಕ್ಟ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡೆ. ತೋರಿಸ್ತೀನಿ ರೀ, ಒಂದು ನಿಮಿಷ. ರೆಡಿ ಆಗುವಾಗ ತೋರಿಸ್ತೀನಿ ಆಯಿತಾ. ರೆಡಿ ಆಗ್ತಾ ಇದ್ದೀನಿ, ಯೂಸ್ ಮಾಡುವಾಗ ತೋರಿಸ್ತೀನಿ. ಸೊ ಎಲ್ಲರೂ ಹೇಗಿದ್ದೀರಾ? ತುಂಬ ಜನ ಅಂಡರ್ ಆರ್ಮ್ಸ್ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ದಾರೆ, ರೋಲ್ ಆನ್ಸ್ ಬಗ್ಗೆ. ನಾನಾಗಲೇ ಅದ್ರದ್ದು ಒಂದು ವಿಡಿಯೋ ಮಾಡಿದ್ದೀನಿ, ಒಂದಲ್ಲ 3-4 ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ನೋಡಿ. ನೀವು ನೀಟಾಗಿ ಪ್ರಾಪರಾಗಿ 15-20 ಡೇಸಿಗೆ ಒಂದ್ಸಲ ಶೇವ್ ಮಾಡ್ತೀರಾ, ಅಥವಾ ವ್ಯಾಕ್ಸ್ಗೆ 15 ಡೇಸ್ವರೆಗೂ ಆಗಲ್ಲ, 1 ಮಂತ್ ಬೇಕಾಗುತ್ತೆ. ಬಿಕಾಸ್ ಅದು ಗ್ರೋತ್ ಆಗಿಲ್ಲ ಅಂತಂದರೆ ವ್ಯಾಕ್ಸ್ ಮಾಡಲ್ಲ ಅವರು. ಓಕೆನಾ, ನೀವು ಶೇವ್ ಮಾಡ್ಕೋತೀರಾ ಅಂತ ಅಂದರೆ ವೀನಸ್ದು ಶೇವಿಂಗ್ ಕಿಟ್ ಬರುತ್ತೆ, ಅದನ್ನು ಯೂಸ್ ಮಾಡಿ. ಇಲ್ಲ ಕಾರ್ಮೆಸಿ ಕಿಟ್ ಬರುತ್ತೆ, ಅದನ್ನು ಯೂಸ್ ಮಾಡಿ. ನಾನು ಎಲ್ಲನೂ ಕೂಡ ಟ್ಯಾಗ್ ಮಾಡಿರ್ತೀನಿ. ಓಕೆನಾ, ಅದಾದಮೇಲೆ ನೀಟಾಗಿ ಬಾಡಿ ವಾಶಿಂದ ಸ್ಕ್ರಬ್ ಆಗಿರ್ಬೋದು, ವಾಶ್ ಆಗಿರ್ಬೋದು, ನೀಟಾಗಿ ನೀವು ಯೂಸ್ ಮಾಡಬೇಕು. ಮತ್ತು ಅಂಡರ್ ಆರ್ಮ್ಸ್ಗೆ ಆಯಿಲ್ಸ್ ಬರುತ್ತೆ, ಅದನ್ನು ಯೂಸ್ ಮಾಡಿ. ದೆನ್ ನಾನು ಯೂಸ್ ಮಾಡಿರೋದು ಕೆಮಿಸ್ಟ್ರಿದು ಮತ್ತು ಬಾಡಿ ವೈಸ್ ಯೂಸ್ ಮಾಡಿದ್ದೀನಿ, ವಿಶ್ಕೇರ್ ಯೂಸ್ ಮಾಡಿದ್ದೀನಿ. ಈ 3 ಬ್ರ್ಯಾಂಡ್ದು ಅಂಡರ್ ಆರ್ಮ್ ರೋಲ್ ಆನ್ ತುಂಬ ಚೆಂದ ಇದೆ. ಆ್ಯಂಡ್ ನೀವು ಲೈಕ್ ಪರ್ಫ್ಯೂಮ್ ಹಾಕ್ಕೋಬೇಕು ಅನ್ನೋ ನೆಸೆಸಿಟಿನೂ ಇರಲ್ಲ. ಆ್ಯಸ್ ಇಟ್ ಈಸ್ ನೀವು ಯಾವುದೇ ರೀತಿ ಅದು ಬ್ಲ್ಯಾಕ್ ಆಗುತ್ತೆ ಅಥವಾ ಓಡರ್ ಸ್ಮೆಲ್ ಇರುತ್ತೆ ಅನ್ನೋದು ಇರಲ್ಲ. ತುಂಬ ಫ್ರೆಶ್ ಫೀಲ್ ಕೊಡುತ್ತೆ. ಬಿಕಾಸ್ ನಾನು ಅದನ್ನು 3 ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಬೇಕಿದ್ರೆ ನಿಮಗೆ ನಾನು ತೋರಿಸ್ಬಿಡ್ತೀನಿ, ವೆಯ್ಟ್ ಮಾಡಿ ಸ್ವಲ್ಪ, ಗಿವ್ ಮಿ ಸಮ್ ಟೈಮ್. ಇಲ್ಲಿ ವಿಶ್ಕೇರ್ ಇದೆ, ಮತ್ತು ಅತ್ತೆ ಮನೆಯಲ್ಲಿ ಯಾವುದಾದ್ರೂ ಒಂದು ಇಟ್ಟಿರ್ತೀನಿ, ಅಲ್ಲೊಂದಿದೆ. ಸೊ ಎಲ್ಲ ಕಡೆ ಒಂದೊಂದು ನೋಡಿ. ಇಲ್ಲಿ ಬಾಡಿ ವೈಸ್ ಇದೆ ನೋಡಿ, ಬಾಡಿ ವೈಸ್ ಇದೆ. ಬಾಡಿ ವೈಸು ಪರ್ಫ್ಯೂಮ್ ಲೈಕಲ್ಲಿ ಇದೆ, ಅಂದರೆ ಇದು ತುಂಬ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಮತ್ತು ಯಾವುದು ಕೂಡ ನಿಮಗೆ ಬ್ಲ್ಯಾಕ್ ಆಗಲ್ಲ, ತುಂಬ ಚೆಂದ ಇದೆ, ನಾನು ಅಶ್ಯೂರ್ ಮಾಡ್ತೀನಿ. ಓಕೆನಾ, ನಾನು ಯೂಸ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಅದನ್ನು ನಾನು ಹೇಳಿದ್ದು. ಅದರ್ವೈಸ್ ನಾನು ಸಜೆಷನ್ ಕೊಡೋಕೆ ಹೋಗಲ್ಲ, ನಂಗೆ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ. ಸೊ ನಾನು ಅದೇ ಮೊನ್ನೆ ರೀಸೆಂಟಾಗಿ ಹೇಳಿದೆ ಅಲ್ಲ, ನಾನೀಗ ಅಂಡರ್ ಐಸ್ಗೆ ಅಂತ ಅಂದ್ಬಿಟ್ಟು, ನಾನು ಡಾರ್ಕ್ನೆಸ್ಗೆ ಅಂದ್ಬಿಟ್ಟು ಬ್ಯೂಟಿ ಆಫ್ ಜೋಸನ್ಸ್ದು ಅಂಡರ್ ಐ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ, ನೈಟ್ ಹೊತ್ತು ಮಾತ್ರ. ಸೊ ನಾನಿನ್ನೂ ರೆಗ್ಯುಲರ್ ಆಗಿಲ್ಲ, ರೆಗ್ಯುಲರ್ ಆದಾಗ ಹೇಳ್ತೀನಿ. ವಿಡಿಯೋ ಲೆಂತಿ ಜಾಸ್ತಿ ಆಗಿಬಿಡುತ್ತೆ ಅಂತ ಭಯ ಆಗ್ತಿದೆ, ನೋಡೋಣ. ಏಕೆಂದರೆ ಹುಡಿಕೊಂಡು ಮಾಡಬೇಕಲ್ಲ ಗೈಸ್, ಅದಕ್ಕೇನೆ.
ನಾನಿವತ್ತು ಮಾಯ್ಶ್ಚರೈಸರ್ ಪ್ಲಸ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಹೈಫಂದು ಬಟ್ಟೆ ಮೇಲೆ ಬಿದ್ದೋಯ್ತು. ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, ನಾನು ಮೇಕಪ್ಗೆ ಅಂದ್ಬಿಟ್ಟು ರಿಂಗ್ ಲೈಟ್ ತೊಗೊಂಡಿದ್ದೆ, ಓಕೆನಾ. ಲೈಟಿಂಗ್ಸ್ ಇಶ್ಯೂ ಆಗುತ್ತೆ ಬೆಳಗಿನ ಜಾವ ಮುಹೂರ್ತದ್ದು ಅಂದ್ಬಿಟ್ಟು ತೊಗೊಂಡಿದ್ದೆ. ನಾನು ಅದನ್ನು ಎಲ್ಲೋ ಮಿಸ್ ಮಾಡಿಬಿಟ್ಟಿದ್ದೀನಿ, ಪಲ್ಲವಿ ಮನೇಲಿ ಇಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೆ ಇಷ್ಟು ದಿನ. ಅವಳಿಗೆ ಕೇಳಿದೆ, ಆವಾಗ ಅವಳು ಹೇಳಿದ್ರು ಇಲ್ಲ ನಮ್ಮ ಮನೇಲಿ ಅಂತಂದ್ಲು. ಸೊ ಇವಾಗ ನಮ್ಮ ಅಮ್ಮನ ಕೇಳಿದಾಗ ಹೇಳಿದ್ರು ಇಲ್ಲಿದೆ ಒಂದು ಅಂತವ್ರೆ. ಹೇಳ್ಬೇಕು ತಾನೇ ಅವ್ರು ನನಗೆ, ಇದಿಲ್ಲೇ ಬಿಟ್ಟಿದ್ಯಾ ನೀನು ಅಂತ. ನಾನು ಇಷ್ಟು ದಿನ ಏನು ಅಂದ್ಕೊಂಡಿದ್ದೆ ಅಂದರೆ, ಮಂಚ ಐತಿಯಲ್ಲ ಕಾಟು, ಅದ್ರೊಳಗಡೆ ಇದೆ ಅಂತ ಅನ್ಕೊಂಡಿದ್ದೆ. ಇವಾಗ ಅದು ಎತ್ತಬೇಕು ಅಂದರೆ ಕಂಪ್ಲೀಟಾಗಿ ಎಲ್ಲಾನು ಎತ್ತಬೇಕಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ತಾ ಇದ್ದೆ. ಈಗ ಗೊತ್ತಾಯಿತು. ಸೊ ಅಲ್ಲಿಗೆ ಹೋದಾಗ ತಗೊಬರ್ಬೇಕು. ಸ್ವಲ್ಪ ಇದು ಡ್ರೈ ಆಗಲಿ. ಟವಲ್ ತೆಗೆದ್ಬಿಟ್ಟೆ, ಯಾಕೆಂದರೆ ತುಂಬ ಭಾರ ಇದೆ, ಅದು ಆಗಲ್ಲ. ಇನ್ನೊಂದು ಹೇರ್ದು ಟವಲ್ ಇದೆಯಲ್ಲ, ಅದನ್ನು ವಾಶ್ಗೆ ಹಾಕಿದ್ದೆ ನಾನು, ವಾಶ್ ಮಾಡಿ ಒಣ ಹಾಕಿದ್ದೀನಿ. ಅದಕ್ಕೋಸ್ಕರ ಇವತ್ತು ಇದನ್ನು ಯೂಸ್ ಮಾಡಿದೆ. ಮೊದಲಾಗ ಒಂದು 10 ಟವಲ್ ತೊಗೊಬಂದು ಇಟ್ಕೋಬೇಕು ಮನೆಗೆ, ಅದೊಂದು ಪ್ರಾಬ್ಲಮ್ ಆಗಿದೆ. ಸೊ ಇವತ್ತು ನಾನು ವಿಶ್ ಕೇರ್ದು ಲೈಕ್ ಟಿಂಟೆಡ್ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಲೈಕ್ ಇದು BB ಕ್ರೀಮ್ ಥರನೂ ವರ್ಕ್ ಆಗುತ್ತೆ. ಸೊ ನೀವು BB ಕ್ರೀಮ್ ಆಗಿರಲಿ, ಫೌಂಡೇಶನ್ಸ್ ಆಗಿರಲಿ, ಅದನ್ನು ಯೂಸ್ ಮಾಡಬೇಕು ಅನ್ನೋ ನೆಸೆಸಿಟಿ ಏನೂ ಇರೋದಿಲ್ಲ, ಓಕೆನಾ. ಸೊ ನಾನಿಲ್ಲಿ 2 ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಶೇಡ್ ಬಂದು M202 ಒಂದು, M203 ಒಂದು, ಲೈಟ್ ಆ್ಯಂಡ್ ಡಾರ್ಕ್ 2 ಶೇಡ್ನ ನಾನು ಮಿಕ್ಸ್ ಮಾಡಿದಾಗ ನನ್ನ ಶೇಡ್ಗೆ ಅದು ವರ್ಕ್ ಆಗುತ್ತೆ. ನನಗೆ ಏನಾಗಿದೆ ಅಂದರೆ, ಈ ಕ್ಲಿಪ್ಪು ಮುರಿದೋಗಿದೆ. ಈ ಕ್ಲಿಪ್ನ ಹಾಕಿ ಹಾಕಿ ಅಭ್ಯಾಸ ಆಗ್ಬಿಟ್ಟು ಇವಾಗ ನನಗೆ ಬೇರೆ ಕ್ಲಿಪ್ಪು ಅಡ್ಜಸ್ಟ್ ಆಗ್ತಾಯಿಲ್ಲ. ಅದೊಂದು ಇಶ್ಯೂ ಆಗಿದೆ. ಇವಾಗ ಏನು ಮಾಡೋದು, ಒಂದಕ್ಕೆ ಅಡ್ಜಸ್ಟ್ ಆಗಿಬಿಡ್ತೀವಿ, ಅದಕ್ಕೆ ಅದಿಲ್ಲ ಅಂದಾಗ ಫೀಲ್ ಆಗ್ತೀವಿ. ಹಾಗೆ ಗಂಡಂಗೂ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ, ಅದಿಲ್ಲ. ಇವೆಲ್ಲ ಬೇರೆ ಪ್ರಾಡಕ್ಟ್ ತೊಗೋಬೋದು, ಗಂಡನ ಬೇರೆ ತೊಗೊಳಕ್ಕಾಗಲ್ಲ. ತಮಾಷೆ ಹಂಗಿದ್ದಿರು ಚೆನ್ನಾಗಿರ್ತಿತ್ತು. ಸೊ ನೀವು ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಯೂಸ್ ಮಾಡಬೇಕು, ಯಾವುದೇ ಪ್ರಾಡಕ್ಟ್ ಆದ್ರೂ ಅಷ್ಟೇ. ಸೊ ಒಂದು ಲೈಟು, ಒಂದು ಡಾರ್ಕ್. ಹೋಪ್ಫುಲಿ ನಿಮಗೆ ಚೆಂದ ಕಾಣಿಸ್ತಿದೆಯೋ ಇಲ್ವೋ ನಂಗೆ ನಿಜ ಗೊತ್ತಿಲ್ಲ ಗೈಸ್. ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು, ಓಕೆನಾ. ನಾನು ಸ್ವಲ್ಪ ಇದು ಲೈಟರ್ ಶೇಡ್ ಆಯಿತು, ಓಕೆನಾ. ಇದು ಸ್ವಲ್ಪ ಡಾರ್ಕರ್ ಶೇಡ್ ಆಯಿತು. ಸೊ ಎರಡನ್ನೂ ಮಿಕ್ಸ್ ಮಾಡಿದಾಗ ಸರಿ ಹೋಗುತ್ತೆ. ಡಾರ್ಕರ್ ಶೇಡ್ ಇನ್ನೊಂದು ಚೂರು ಹಾಕೋಣ. ನಾನು ಶೇವ್ ಮಾಡಿಲ್ಲ, ಫೇಸ್ನು ಕೂಡ ರೇಸ್ ಮಾಡಿಲ್ಲ. ಅದ್ರದ್ದೊಂದು ವಿಡಿಯೋ ಇಷ್ಟರಲ್ಲೇ ಹಾಕ್ತೀನಿ. ಸಿ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಅನಿಸುತ್ತೆ. ಇಲ್ಲಿ ಜಾಸ್ತಿ ಇದೆ ಅಲ್ಲ, ನಾನು ನಿಮಗೆ ತೋರ್ಸೋಕ್ಕೆ ಅಂದ್ಬಿಟ್ಟು ಅಷ್ಟು ಹಾಕ್ಕೊಂಡೆ. ಇದನ್ನೇ ಎತ್ತಿ ಹಿಂಗೆಲ್ಲ ಯೂಸ್ ಮಾಡಿಬಿಟ್ರೆ ಆಗೋಗುತ್ತೆ. ನಾನು ಇದು ಕ್ಯಾಮ್ರಾ ಮತ್ತು ಕ್ಯಾಮ್ರಾ ಈ ಕಡೆ ಇದೆ, ಬಟ್ ಆದರೆ ಕನ್ನಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನೀವು. ಇದು ಕೂಡ ಆಫ್ ಆಗೋಯ್ತು. ಇದು ಆಫ್ ಆಗೋದ್ರೆ ಈ ರೀತಿ ಕಾಣಿಸುತ್ತೆ. ಹೆಂಗೆ ಕಾಣಿಸ್ತಿದೆ ಅನ್ನೋದು ನಂಗೆ ಗೊತ್ತಿಲ್ಲ. ಇದು ಕೂಡ ಚಾರ್ಜ್ ಖಾಲಿ ಆಗೋಯ್ತು ಅಂತ ಅನಿಸುತ್ತೆ. ಏನು ಅನಿಸ್ತಿದೆ ಅಂದರೆ, ಮೇಕಪ್ ಆರ್ಟಿಸ್ಟ್ನ ಬಿಟ್ಟು ಎಲ್ಲರೂ ಸುಳ್ಳು ಹೇಳ್ತಾರೆ ಅಂತ ಅನಿಸ್ತಿದೆ. ಡ್ರೈವರ್ಸ್ಗಳು ಇಲ್ಲಿದ್ದೀವಿ ಅಲ್ಲಿದ್ದೀವಿ ಅಂತ ಸುಳ್ಳು ಹೇಳ್ತಾರೆ. ಈಗ ಟೈಲರ್ಗಳೂ ಅಷ್ಟೇ, ಹೀಗೆ ಕೊಡ್ತೀನಿ ಹಾಗೆ ಕೊಡ್ತೀನಿ ಅಂದ್ಕೊಂಡು ಅವರು ಸುಳ್ಳು ಹೇಳ್ತಾರೆ. ಇವಾಗ ನಾನು ನಾಳೆಗೆ ಡಿಸೈನಿಂಗ್ದು ಒಂದು ಕೊಟ್ಟಿದ್ದೆ, ಲಾಸ್ಟ್ ಟೈಮ್ ನೀವು ವಿಡಿಯೋ ನೆನಪಿದ್ರೆ ನಿಮಗೆ ಗೊತ್ತಿರುತ್ತೆ. ಅವ್ರು ಇನ್ನೂ ಹೊಲ್ದಿಲ್ಲ ಗೈಸ್. ಇನ್ನೊಂದು ಚೂರು ತೊಗೊಂಡಿದ್ದೀನಿ. ಇದು ಯಾವ್ದು ಗುರು, ಇದು ಹೆಂಗೆ ಬೇಕೋ ಹಂಗೆ ಆನ್ ಆಗುತ್ತೆ, ಹೆಂಗೆ ಬೇಕೋ ಹಂಗೆ ಆಫ್ ಆಗುತ್ತೆ. ಹಾಂ ತರಿಗೆ ಈಗ ಇಲ್ಲಿಗೆ ಯೂಸ್ ಮಾಡಿದ್ದೀನಿ.
ಸ್ವಲ್ಪ ಮೇ ಬಿ ನನಗೆ ಗೊತ್ತಿಲ್ಲ ಬ್ಲ್ಯಾಕಾಗಿ ಕಾಣಿಸ್ತಿದ್ಯಾ ಏನು ಅಂತ. ಅದು ಸೆಟ್ ಆಗೋವರೆಗೂ ಹಾಗೇ ಸೆಟ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾನು ಇದಕ್ಕೆ ಬೇರೆ ಏನೂ ಯೂಸ್ ಮಾಡಲ್ಲ. ಇವನ್ ಆಲ್ಸೋ ಪೌಡರು ಕೂಡ ನಾನು ಯೂಸ್ ಮಾಡಲ್ಲ. ನೀವು ಯೂಸ್ ಮಾಡ್ಬೋದು ಪೌಡರ್ ಬೇಕು ಅಂತ ಅನ್ನೋರು. ನಾನು ಇದಕ್ಕೆ ಸ್ವಲ್ಪ ಬ್ಲಷ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಸ್ವಿಸ್ ಬ್ಯೂಟಿದು ಎರಡೂ ಶೇಡ್ನು ಮಿಕ್ಸ್ ಮಾಡ್ತೀನಿ, ಲೈಟ್ ಒಂದು ಕಡೆ ಡಾರ್ಕ್ ಒಂದು ಕಡೆ ಅಂತ. ಜಸ್ಟ್ ಇಷ್ಟೇ ಪಿಂಚ್, ಬಿಕಾಸ್ ಬಿಸಿಲು ಬೇರೆ ಇದೆ ಇವತ್ತು, ಮಳೆ ವೆದರ್ ಆ ಥರ ಏನೂ ಇಲ್ಲ ಅಷ್ಟು. ಸೊ ಎರಡೂ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಸೊ ಹಿಂಗೆ ತೊಗೊಂಡು ಇಷ್ಟೇ ಸಾಕು. ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು ನೀವು, ಇಲ್ಲಾಂದರೆ ಅದೊಂಥರ ಹಾರ್ಡಾಗಿ ಕಾಣಿಸುತ್ತೆ. ಕಾಣಿಸ್ತಿದೆ ಅಂತ ಅನಿಸುತ್ತೆ ಇವಾಗ ನಿಮಗೆ ಶೈನಿನೆಸ್. ಸೊ ಈ ಕಡೆನೂ ಅದೇ ರೀತಿ. ಲೈಟ್ ಇಲ್ಲ, ಅದಕ್ಕೆ ಇಶ್ಯೂ ಆಗ್ತಾ ಇರೋದು. ಇಲ್ಲಿ ಎಕ್ಸ್ಟ್ರಾಸ್ ಏನಿರುತ್ತೆ ಅಲ್ವಾ, ನಾನು ಅದನ್ನು ಏನು ಮಾಡ್ತೀನಿ, ಹೈಲಿಡ್ಗೆ ಯೂಸ್ ಮಾಡ್ತೀನಿ. ಬಿಕಾಸ್ ಎರಡೂ ಕಲರ್ ಇರೋದ್ರಿಂದ ಐ ಶ್ಯಾಡೋ ನೆಸೆಸಿಟಿ ಏನಿರಲ್ಲ. ಇಟ್ಸ್ ಗುಡ್, ಸಿಂಪಲಾಗಿ ಓಕೆ. ನಾನು ಪೂರ್ತಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಬಿಕಾಸ್ ಸ್ಟೋರೇಜ್ ಜಾಸ್ತಿ ಆದರೆ, ಅಂದರೆ ಲೈಕ್ ವಿಡಿಯೋ ಜಾಸ್ತಿ ಆದರೆ ಪಾರ್ಟ್ 1 ಪಾರ್ಟ್ 2 ಅಂತ ಹಾಕಿದ್ರೆ ನೀವು ನೋಡೋಕ್ಕೆ ಇಷ್ಟಪಡಲ್ಲ, ಅದಕ್ಕೆ. ಸೊ ಐ ಆಮ್ ರೆಡಿ ಹೋಗುವ ಊರಿಗೆ. ಸೊ ನನಗಿದನ್ನು ಹೇಳಿ, ಆಷಾಢ ಟೈಮಲ್ಲಿ ಯಾಕೆ ಅತ್ತೆ ಸೊಸೆರು ಒಂದೇ ಕಡೆ ಇರಬಾರ್ದು ಅನ್ನೋದನ್ನು ಸ್ವಲ್ಪ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಗಂಡ ಹೆಂಡತಿ ಯಾಕಿರಬಾರ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಿದೆ, ಅತ್ತೆ ಸೊಸೆ ಯಾಕಿರಬಾರ್ದು ಅನ್ನೋದು ಮಾಹಿತಿ ನನಗೆ ಗೊತ್ತಿಲ್ಲ, ಹೇಳಿ. ಸೊ ನಾನು ಇವಾಗ ಊರಿಗೆ ಹೋಗ್ಬೇಕು, ಬಟ್ ಆದರೆ ಮನೆಗೆ ಹೋಗಲ್ಲ, ಈಚೆ ಇರ್ತೀನಿ. ಸೊ ಅಮಾಸೆ ಮುಗಿಸ್ಕೊಂಡು ಹೋಗ್ಬೇಕು, ಈಗ ಹೋಗಲ್ಲ. ಸೊ ನೋಡಿ, ಇಲ್ಲೊಂದು ಇಯರಿಂಗ್ ಹಂಗೆ ಇಟ್ಟಿದ್ದೀನಿ ಗೈಸ್. ರಾಘವೇಂದ್ರ ಹೋಗುವ ಪಯಣ ಸ್ಟಾರ್ಟ್, ಲೆಟ್ಸ್ ಗೋ. ಅಪ್ಪಿ ಈ ರೀತಿ ರೆಡಿಯಾಗಿದ್ದಾನೆ. ಆಲ್ಮೋಸ್ಟ್ ಇಬ್ರು ಮ್ಯಾಚಿಂಗ್ ಹಾಕಿದ್ದೀವಿ, ಪರವಾಗಿಲ್ಲ. ಸೊ ಹೋಗುವ, ಬನ್ನಿ. ಊರಿಗೆ ಹೋಗಿ ಅಜ್ಜಿಲ್ಲ ಕರ್ಕೊಂಡು ಬರಬೇಕಾಗಿತ್ತು, ಬಟ್ ಆದರೆ ಅಜ್ಜಿಗೆಲ್ಲ ಹುಷಾರಿಲ್ಲ, ಬರೋಕ್ಕಾಗಲ್ಲ ಅಂತ ಇದ್ರು. ಸರಿ ಆಯಿತು ಅಂದ್ಬಿಟ್ಟು ನಾವು ಊರ ಕಡೆಗೆ ಹೋಗಲಿಲ್ಲ, ಡೈರೆಕ್ಟು ಸಿಸ್ಟರ್ ಮನೆ ಹತ್ರನೇ ಹೋಗಿದ್ದು. ಸದ್ಯಕ್ಕೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಕುರುಬಲುಂಡಿ ಅಂತ ಊರ ಹೆಸರು. ಸೊ ಅಲ್ಲಿ ಏನೋ ಊರಬ್ಬ ಇದೆ ಅಂತ ಕರೆದಿದ್ರು ನನ್ನ ಸಿಸ್ಟರು. ಸೊ ಅವ್ರ ಮನೆಗೆ ನಾನು ಅಪ್ಪಿ ಇಬ್ಬರು ಹೋಗ್ತಾ ಇದ್ದೀವಿ, ಊಟಕ್ಕೆ ಕರೆದಿದ್ರು. ಸೊ ನಾನ್ ವೆಜ್ ಊಟದ ಕಡೆಗೆ ನಾನು ಕರೆದಾಗ ನನಗೊಂಥರ ಫೀಲ್ ಆಗುತ್ತೆ. ಯಾಕೆ ಅಂತಾರೆ, ನಾನು ಒಬ್ಳಿಗೋಸ್ಕರ ಸಪ್ರೇಟಾಗಿ ಮಾಡಬೇಕಾಗತ್ತೆ. ನಾನು ತಿನ್ನೋದು ಇಷ್ಟಕ್ಕೆ ಅವ್ರು ವೆರೈಟಿ ಫುಡ್ ಮಾಡಿಬಿಟ್ಟಿರ್ತಾರ, ನಾನು ತಿನ್ನೋದೇ ಸ್ವಲ್ಪ, ಪಾಪ ಅದೆಲ್ಲ ಅವ್ರಿಗೂ ವೇಸ್ಟ್ ಆಗಿಬಿಡುತ್ತೆ ಅಂತ ನನಗೊಂದೊಂದ್ಸಲ ಫೀಲ್ ಆಗುತ್ತೆ. ಆವಾಗ ಎಲ್ಲಾದರೂ ಹೋಗಬೇಕು ಅಂದರೆ ಯೋಚನೆ ಮಾಡ್ತೀನಿ. ನಾನು ಕಾಯಿ ಒಬ್ಬಟ್ಟು ತಿಂತೀನಿ, ಬಟ್ ಬೇಳೆ ಒಬ್ಬಟ್ಟು ತಿಂದಿರಲಿಲ್ಲ. ಫಸ್ಟ್ ಟೈಮ್ ನಾನು ಇವತ್ತು ಅವ್ರ ಮನೇಲಿ ಬೇಳೆ ಒಬ್ಬಟ್ಟು ಕೂಡ ತಿಂದೆ ಸ್ವಲ್ಪ. ಸೊ ಎಲ್ಲರೂ ದೇವ್ರು ಬರುತ್ತೆ ಅಂತ ಅಂದ್ಬಿಟ್ಟು ಮೆರವಣಿಗೆಗೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ರಂಗೋಲೆ ಬಿಡ್ತಾಯಿದ್ರು. ನಾನು ಎಂತಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ನಾನು ಒಂದೆಳೆನೇ ದಪ್ಪೆಳೆಯಲ್ಲಿ ಬಿಡ್ತೀನಿ, ಬಟ್ ಇವರು 2 ಎಳೆ ಬಿಡ್ತಾಯಿದ್ರು ಒಂದೇ ಸಲ ಅಟ್ ಎ ಟೈಮ್. ಸೊ ನಾನು ಅದನ್ನು ಗಮನಿಸ್ತಾ ಇದ್ದೆ ಹೇಗೆ ಬಿಡ್ತಾರೆ ಅಂತ, ಬಟ್ ನಾನು ನೋಡಿ ಕಲ್ತ್ಕೋಬೇಕು ಅಂತ ಅನ್ಕೋತಾ ಇದ್ದೆ. ಮತ್ತು ನನಗೆ ಚುಕ್ಕಿ ರಂಗೋಲೆ ಬರುತ್ತೆ, ಈ ಥರ ರಂಗೋಲೆನೂ ಬರಲ್ಲ. ಸೊ 7:30 ಅಷ್ಟರಲ್ಲಿ ದೇವ್ರ ಮೆರವಣಿಗೆಗೆ ಬಂತು, ವಾಲ್ಗದವರೆಲ್ಲ ಬಂದಿದ್ದರು. ಸೊ ಎಲ್ಲ ಮನೆಯವರು ಆರತಿ ಪೂಜೆ ಎಲ್ಲನೂ
ಕೊಡ್ತಾಯಿದ್ರು. ತುಂಬ ಚೆಂದ ಅಲಂಕಾರ ಮಾಡಿದರು. ನಾನು ಫಸ್ಟ್ ಟೈಮ್ ನಾನು ಇಲ್ಲಿ ಬಂದಿದ್ದೆಲ್ಲ ನೋಡಿದ್ದು. ಸೊ ತುಂಬ ಖುಷಿ ಆಯಿತು. ಅಪ್ಪಿ ಹೇಳ್ತಾ ಇದ್ದ ಫುಲ್ ಜೋರಾಗಿ ಮಾಡ್ತಾರೆ, ಈ ಸಲನೇ ಜನ ಕಮ್ಮಿ ಅಂತ. ಮತ್ತು ಯಾವಾಗ್ಲೂ ಒಂದೇ ಥರ ಅಲಂಕಾರ ಮಾಡಲ್ಲಂತೆ, ಡಿಫ್ರೆಂಟಾಗಿ ಮಾಡ್ತಾರಂತೆ. ಈ ಸಲ ಸ್ವಲ್ಪ ಜನ ಕಮ್ಮಿನೇ ಅಂತ ಹೇಳ್ತಾ ಇದ್ದ. ಇದನ್ನೇ ಜನ ಕಮ್ಮಿ ಅಂತಾರ ಅಂತ ಅನ್ಕೋತಾ ಇದ್ದೆ ನಾನು. ಚೆನ್ನಾಗಿತ್ತು, ದೇವರು ಚೆಂದ ಕಾಣಿಸ್ತಾ ಇದ್ರು. ಎಲ್ರಿಗೂ ಒಳ್ಳೇದು ಮಾಡಲಿ. ಸೊ ನೈಟ್ ಊಟ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಮತ್ತೆ ನಾಳೆ ಸಿಗ್ತೀನಿ ಆಯಿತಾ, ಬಾಯ್.